ಹಾಕಿದೀಯಾ? ಅದಕ್ಕೆ ಹೇಳೋದು, ಇದು ಕಾಯೋ ಆಟ. ಇಲ್ಲಿ ಕುದ್ದೋರ್ಗೆ ಕೂಳಿಲ್ಲ. ಇನ್ನು ದೂರ ನಿಂತ್ಕೊಂಡು ಆಟ ನೋಡೋದಷ್ಟೇ ನನ್ನ ಕೆಲಸ. ಚದುರಂಗದ ಆಟ ಆಡಿ ಎಲ್ರನ್ನೂ ಹೊಡೆದು ಉರುಳಿಸೋದು ನಿನ್ನ ಕೆಲಸ. ಮುಳುಗಿಸ್ಬೇಕು ಅಂತ ನಿಂತಾಗಿದೆ. ಸೀದಾ ಮುಳುಗಿಸಿದ್ರೆ ಮತ್ತೆ ತೇಲಿ ಬರ್ತಾರೆ, ಸುಳಿ ಸಿಗತ್ತೆ. ಅದ್ರ ಬದಲು ತುಂಡು ತುಂಡಾಗಿ ಕತ್ತರಿಸಿ ಅಲ್ಲೊಂದು ಇಲ್ಲೊಂದು ಬಿಸಾಕಿ ಮುಳುಗಿಸಿದ್ರೆ ಅಂದಾಜೇ ಸಿಗಲ್ಲ, ಸೀದಾ ಹೊರಟೋಗ್ತಾರೆ. ಒಂದು ಪೀಸು ಮುಳುಗ್ಸಾಗಿದೆ, ಇನ್ನು ಮಿಕ್ಕಿದ ಪೀಸುಗಳು ಒಂದೊಂದೇ ಹೋಗ್ತವೆ. ರಾಜೇಶನ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡೋಣ. ಹೇಳಿದ್ನಲ್ಲ, ಇದಿನ್ನು ಮೊದಲನೇ ಹೆಜ್ಜೆ. ನಾವು ಸಾಗಬೇಕಾಗಿರೋ ದಾರಿ ಇನ್ನೂ ದೂರ ಇದೆ. ಹೌದು ಅಕ್ಕ. ನಿನ್ ಮಾತು 100ಕ್ಕೆ 100 ಸತ್ಯ. ನೀನ್ ಇನ್ನೂ ತುಂಬಾ ದೂರ ಹೋಗ್ಬೇಕು. ಇಷ್ಟು ದೂರ ನಮ್ ಜೊತೆ ಹೆಜ್ಜೆ ಹಾಕಿದ್ಯಾ, ಇನ್ ಮುಂದೆ ಆ ಮನೇಲೆ ನಿನ್ನ ಪ್ರಯಾಣ ಸಾಗ್ಬೇಕು. ಏನ್ ಹೇಳ್ತಿದ್ಯಾರಕ್ಕೂ? ನೀನ್ ಹೇಳಿದ್ದೆ ಅಕ್ಕ, ಇನ್ನೂ ತುಂಬಾ ದೂರ ಹೋಗ್ಬೇಕು ಅಂತ ಇದೆಯಲ್ಲ, ಅದನ್ನೇ ಹೇಳ್ದ. ನಾನ್ ಹೇಳಿದ ಉದ್ದೇಶ ಬೇರೆ, ನೀನ್ ಹೇಳಿದ ಉದ್ದೇಶ ಬೇರೆ ಅಷ್ಟೇ. ಅವ್ರ ಮನೆ ಹೊಸದಲ್ವಾ, ಅದಕ್ಕೆ ಅಲ್ಲಿ ಹೋಗಿ ಅವ್ರಿಗೆಲ್ಲ ಹೊಂದ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಿದ್ದೆ. ನನಗೆ ಗೊತ್ತು, ಇಷ್ಟೆಲ್ಲ ಸಿಹಿ ಘಟನೆಗಳ ಮಧ್ಯೆ ನಿನ್ ಮನಸ್ಸಲ್ಲಿ ಒಂದು ಸಣ್ಣ ಕಹಿ ಇದೆ ಅಂತ. ಆದ್ರೆ ಈಗ ಆ ದೋಣಿನ ಬಿಟ್ಟು ನೀನು ಹೊಸ ದೋಣಿ ಕಾಲಿಡ್ತಾ ಇದ್ಯಾ. ಇನ್ನು ನೀ ಆ ಹಳೆ ದೋಣಿನ ಹೋಗೋದಕ್ಕೆ ಬಿಟ್ಬಿಡ್ಬೇಕು. ಎರಡೂ ದೋಣಿಲಿ ನೀನು ಕಾಲಿಟ್ರೆ ನಿನಗೆ ಅಪಾಯ. ಕೋಪ ತಾಪ ತುಂಬಿರೋ ಹಳೆ ನೆನಪುಗಳು ತುಕ್ಕಿಡ್ತಿದೆ. ಅದು ತೂತು ಬಿದ್ರೆ ಮುಳುಗಿಸ್ಬಿಡುತ್ತೆ ಅಕ್ಕ. ಆ ಮನೆಗೂ ಏಳ್ಗೆ ಆಗಲ್ಲ. ಒಳ್ಳೆ ಯೋಚನೆಗಳನ್ನೇ ಇಟ್ಕೋ ಅಕ್ಕ. ನಿನ್ ಮನಸ್ಸು ಒಳ್ಳೇದು, ನಿನ್ಗೆ ಒಳ್ಳೇದೇ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಯಶೋದ. ನೀನ್ ಹೀಗೆ ಓಡಾಡ್ತಾ ಇದ್ರೆ ನಿನ್ನ ತೂಕ ಕಡಿಮೆ ಆಗತ್ತೆ ಹೊರತು ಕೋಪ ಏನ್ ಕಡಿಮೆ ಆಗಲ್ಲ. ಸುಮ್ಮನೆ ಇರಿ ರಾಚಮ್ಮ, ಏನೋ ಮಾತಾಡ್ತಾ ಇರ್ಬೇಡಿ. ಏನ್ ಆಗ್ಬಾರ್ದು ಅಂತ ನಾನು ಭಯ ಪಡ್ತಿದ್ನೋ ಅದೇ ಆಗ್ತಾ ಇದೆ. ಅವಳು 2 ತಲೆ ನಾಗರ ಹಾವು. ನಮ್ಮ ಮನೆ ಮಗ, ನಮ್ಮ ಕೃಷ್ಣನ್ನ ಮದುವೆ ಮನೆಯಿಂದಾನೆ ಹೊರಗಡೆ ಹಾಕ್ಬಿಟ್ಲಲ್ಲ, ದೂರ ಇಟ್ಬಿಟ್ಲಲ್ಲ. ಏನ್ ಅರ್ಥ ರಾಚಮ್ಮ? ಅಣ್ಣನ್ನ ಆಕ್ಸಿಡೆಂಟ್ ಮಾಡಿರೋ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ಅವಳ ಮನಸ್ಸಲ್ಲಿ ಪ್ರೀತಿ ಇರೋಕೆ ಹೆಂಗ್ ಸಾಧ್ಯ? ದ್ವೇಷ ಕಾರೋದಕ್ಕೆ ಬರ್ತಾಳವಳು. ನಂಗೆ ಗೊತ್ತು ರಾಚಮ್ಮ ಹೀಗಾಗುತ್ತೆ ಅಂತ. ಅದಕ್ಕೆ ನಾನು ಆವತ್ತಿಂದ ಬಡ್ಕೋತಾನೆ ಇದ್ದೀನಿ. ಆದ್ರೆ ನಮ್ಮ ಮನೇಲಿ ಯಾರು ನನ್ನ ಮಾತನ್ನ ಕೇಳ್ತಾನೆ ಇಲ್ವಲ್ಲ. ಏನ್ ಮಾಡ್ಲಿ ನಾನು? ನಮ್ಮ ಅಣ್ಣ ಕೃಷ್ಣನ್ 4 ಮಾತು ಬೈದ್ರನೆ ನನ್ನ ಕೈ ತಡ್ಕೊಳ್ಳೋದಕ್ಕಾಗಲ್ಲ, ಜಗಳ ಮಾಡ್ತೀನಿ. ಅಂಥದ್ರಲ್ಲಿ ನೆನ್ನೆ ಮೊನ್ನೆ ಬಂದ ಅವಳು ಯಾವಳು? ಅಯ್ಯೋ, ನನ್ನ ಕೈ ಏನು ಮಾಡಕ್ ಆಗ್ತಿಲ್ಲ ರಾಚಮ್ಮ. ಸರಿ ಇಲ್ಲ ರಾಚಮ್ಮ, ಸರಿ ಇಲ್ಲ. ಇಲ್ಲ, ನಮ್ಮ ಅಕ್ಕ ನೀವು ಅನ್ಕೊಂಡಂಗಲ್ಲ. ನನಗೆ ಗೊತ್ತು ನಿಮ್ಮ ಮನ್ಸಲ್ಲಿ ಬೇಜಾರಿದೆ. ಆದ್ರೆ ನಮ್ಮ ಅಕ್ಕ ಸರಿ ಇಲ್ಲ, ಅವಳ ಮನ್ಸಲ್ಲಿ ದ್ವೇಷ ತುಂಬಿಕೊಂಡಿದೆ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಅದು ಸುಳ್ಳು. ನಮ್ಮ ಅಣ್ಣ ಕಷ್ಟಪಟ್ಟು ದುಡಿತಾ ಇದ್ದ ನಿಜ. ಆದ್ರೆ ಮನೆನೆಲ್ಲ ನಿಭಾಯಿಸ್ಕೊಂಡು ನಮ್ಮನ್ನ ಬೆಳೆಸವಳು ನಮ್ಮ ಅಕ್ಕ ಕಲ್ಯಾಣಿ. ನಮ್ಮ ಅಕ್ಕನ್ಗೆ ಮನೆ ಕಟ್ಟಿ ಗೊತ್ತೇ ಹೊರತು ಮನೆ ಕೆಡವಿ ಗೊತ್ತಿಲ್ಲ. ನೋಡಿ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಅವಳ ಜಾಗದಲ್ಲಿ ನೀವು ಒಂದ್ಸಲ ನಿಂತು ಯೋಚನೆ ಮಾಡಿ.
ಅವಳಿಗೊಂದು ಸ್ವಲ್ಪ ಟೈಮ್ ಕೊಡಿ. ಅವಳು ನಿಮ್ಮ ಮನೆಗೆ ಬಂದಮೇಲೆ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ಅವಳನ್ನ ಇವಾಗಲೇ ತಕ್ಕಡಿಲಿ ಹಾಕಿ ಅಳಿಯೋದಕ್ಕೆ ಹೋಗಬೇಡಿ. ಏಯ್, ನೀನೇನು ನ್ಯಾಯ ಪಂಚಾಯತ್ಗೆ ಮಾಡೋದು? ಹೋಗೇ ಇಲ್ಲಿಂದ. ನಾವೇನೋ ದೊಡ್ಡವ್ರು ಮಾತಾಡ್ಕೊತಾ ಇದ್ದೀವಿ. ನೋಡಿ, ಇವತ್ತು ನಾನು ಅಕ್ಕನ ಹತ್ರ ನಡೆದಿರೋ ವಿಷಯ ಎಲ್ಲ ಮಾತಾಡಿದ್ದೀನಿ. ಆದರೆ ಕೃಷ್ಣ ಅವ್ರ ವಿಷಯದಲ್ಲಿ ಸರ್ ಕೂಡ ಸ್ವಲ್ಪ ರಾಂಗ್ ಆಗಿದ್ದಾರೆ. ಆದರೆ ಅವ್ರಿಗೆ ನಾನು ಹೋಗಿ ಹೇಳೋದಕ್ಕೆ ಕೇಳೋದಕ್ಕೆ ಆಗೋದಿಲ್ಲ. ನಿಮ್ಮಂಥ ಹಿರಿಯರು ಹೋದ್ರೆ ಅದಕ್ಕೊಂದು ತೂಕ ಇರುತ್ತೆ. ಅದಕ್ಕೆ ಕೇಳ್ಕೊಳ್ತಿದ್ದೀನಿ ನಿಮ್ಮ ಹತ್ರ, ನೀವೇ ಒಂದ್ಸಲಿ ಹೋಗಿ ಸೂರ್ಯಪ್ರಕಾಶ್ ಸರ್ ಜೊತೆ ಮಾತಾಡಿ. ಅವ್ರನ್ನ ಒಪ್ಪಿಸ್ತೀರಾ ಪ್ಲೀಸ್? ಕೃಷ್ಣ ಹೇಗಾದರೂ ಮಾಡಿ ಮದುವೆ ಬರೋಗ್ ಮಾಡ್ತೀರಾ?